ಏನು ಮಾಡಿಲ್ಲ, ಬಿಟ್ಬಿಡಿ ನನ್ನ. ಅಲ್ಕ ನನ್ ಮಗನೇ, ನಿನ್ ಇಷ್ಟಕ್ಕೆ ಬಿಟ್ಬಿಡ್ತೀವಿ ಅಂದ್ಲ. ನಿನ್ ತಲೆ ಬೋಳ್ಸಿ ಕತ್ತೆ ಮೇಲೆ ಕುಂಡ್ರಿಸಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀವಿ. ಕತ್ತಿಗೆ ಚಪ್ಪಲಿ ಹಾರ ಹಾಕಿಸ್ತೀವಿ. ಅಷ್ಟೇ ಅಲ್ಲ, 10,000 ರೂಪಾಯಿ ಜುಲ್ಮಾನೆ ಹಾಕ್ತಿವಿ. ನಮ್ಮೂರ್ ದೇವಸ್ಥಾನಕ್ಕೆ 6 ತಿಂಗಳು ನೀರು ಹೊರಿಸ್ತೀವಿ. ಹೋಲ್ಡ್ ಆನ್ ಉದಯರಂಗ ಬಸ್ ತರ ಯಾಕೆ ಓವರ್ ಸ್ಪೀಡ್ ಆಗಿದ್ದೀರಾ? ಈ ತರ ಶಿಕ್ಷೆ ಕೊಡೋದಕ್ಕೆ ಇವನು ಏನ್ ತಪ್ಪು ಮಾಡಿದಾನೆ? ನಿಮ್ಮೂರ್ನವನು ಅಂತ ವಹಿಸ್ಕೊಂಡ್ ಮಾತಾಡಕ್ ಬಂದ್ಬಿಟ್ರೇನು? ನಾನ್ ಯಾರು? ಈ ಊರಿನ ದೊಡ್ಡ ಮನುಷ್ಯ. ನಡುರಾತ್ರಿಲಿ ನಾನ್ ಮನೆಗ್ ಬಂದು ಕದಾ ತಟ್ಟಿ ನಾನ್ ಮಲ್ಕೊಳಕ್ಕೆ ನಿಮ್ ಮನೇಲಿ ಹೆಣ್ಮಕ್ಳಿದಾರ ಅಂತ ಕೇಳ್ತಾನಲ್ಲ, ಬಿಟಿಂಗು. ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರ್ಬಹುದು. ಅಲ್ಕ ನನ್ ಮಗನೇ, ನಂಗ್ ತೆವಲತ್ತೈತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಂಡೇರ್ನೋ ಮುಂಡೇನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ದೇವ್ರಾಣೆಗೂ ಅಂತ ಕೆಲಸ ಮಾಡಿಲ್ಲ ಅಣ್ಣ. ನಾನು ಹೇಳಿದ್ದೆ ಬೇರೆ, ಅವ್ರು ತಿಳ್ಕೊಂಡಿದ್ದೆ ಬೇರೆ. ಅಂದ್ರೆ ನಿನ್ ಗೆಣಿಯ ಸಿದ್ರಾಮ ಅವನ್ ಎಮ್ಮೆ ಕಳ್ದೋಗದೆ ಹುಡ್ಕಂಬ ಅಂತಂದ. ಹುಡ್ಕಾಂಡ್ ಊರಿಗೆ ಬರೋದಕ್ಕೆ ಕತ್ಲಾಗ ಹೋಗಿತ್ತು. ಮಂಕಂಡಿದ್ದು ಒತ್ತರಿಗೆ ಎದ್ದೋಗನ ಅಂತ ಒಂದ್ ಜಗಲಿ ಮ್ಯಾಲ್ ಮಂಕಂಡೆ. ಈ ಎಮ್ಮೆ ಸಿಗ್ನೆ ಇಲ್ವೇ? ಯಾರಯ್ಯ ನೀನು? ನಾನು ಪುಗ್ಸಟ್ಟೆ ಅಂತ, ಶಿವನಹಳ್ಳಿ ಅವನು. ಕತ್ಲಾಗ ಹೋಗಿತ್ತು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಇದು ಹೆಣ್ಮಕ್ಳಿರೋ ಮನೆ, ಬೇರೆಲ್ಲಾರ ಮಲಿಕ ಹೋಗಯ್ಯ. ಹೋಗಿದ್ದೇಳ. ಯಾರಯ್ಯ ನೀನು? ನಾನು ನಿಮ್ಮಂಗೆ ಬೇರೆ ಊರ್ನವನು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಈ ಮನೆ ಯಜಮಾನ ನಾನು ಕಣಯ್ಯ. ಈ ಮನೇಲಿ ಹೆಣ್ಮಕ್ಳಿದಾರೆ, ಬೇರೆ ಎಲ್ಲಾದ್ರೂ ಮಲಕ ಹೋಗೋ. ಈ ಮನೆಗೂ ಹೆಣ್ಮಕ್ಳವ್ರ? ಸಮೇ ಸಮೇ ಸಮೇ, ನಮಸ್ಕಾರ. ಯಾರಯ್ಯ ನೀನು? ಏನ್ ಬೇಕಾಗಿತ್ತು? ನಿಮ್ಮಲ್ಲಿ ಹೆಣ್ಮಕ್ಳಿದಾರ? ಯಾಕೆ? ಮಂಕ ಬೇಕಾಗಿತ್ತು. ಇಷ್ಟ ಕಳ್ಳ ನಡೆದಿದ್ದು. ನಾನ್ ಏನ್ ಹೇಳಿದ್ರು ಇವ್ರು ಯಾರು ನಂಬ್ತಾನೆ ಇಲ್ಲ. ನೀನೇ ಒಂದ್ ಐಡಿಯಾ ಮಾಡಿ ಬಿಡಿಸ್ಕೊಂಡು ಹೋಗ್ಬಿಡೋಣ. ಅಲ್ಕ ನನ್ ಮಗನೇ, ತಾಳ ಹಾಕೋಕ್ ಹೋಗೋದೇನೋ ತಗ್ಲಾಕ್ಸ್ಕೊಂಡ್ರಲ್ಲ, ಹಂಗ್ ಮಾಡ್ಕೊಂಬಿಟ್ಟಲು. ಅಣ್ಣ ಐಡಿಯಾ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಆಗಾಕಿಲ್ಲ. ತಾಳ್ಮೆ ತಾಳ್ಮೆ, ತಾಳ್ದವನು ಬಾಳಿಯಾನು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವು ಇವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರ. ಅವ್ನು ಯಾಕೆ ಈ ರೀತಿ ಮಾಡ್ದ ಅಂತ ಸಾಕ್ಷಿ ಸಮೇತ ನಾನ್ ನಿರೂಪಿಸ್ತೀನಿ. ಸ್ವಲ್ಪ ಕಾಲ ಅವಕಾಶ ಕೊಡಿ. ಆಗ್ಬೋದು. ಏ ಅಂಕ ಬರಲಿ. ಗಂಡನ ಮಾತು ಕೇಳಿಲ್ಲ ಅಂದ್ರೆ ಇದೇ ಆಗದು ನಿಂಗೆ. ನಡಿಯ ಮನೆಗೆ. ತೆಗಿಲ ಕೈನಾ. ಅವಳಿಗೇನು ಹೇಳೋರು ಕೇಳೋರು ದಿಕ್ಕು ದೇಶ ಯಾರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲ. ಯಾವ ಸೀಮೆ ಅಪ್ಪನೇ ನೀನು? ಗಂಡನ ಜೊತೆ ಹೆಂಡತಿ ಜಗಳ ಮಾಡ್ಕೊಂಡ್ ಬಂದಾಳ ತಕ್ಷಣ ಮತ್ತೆ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಬೇಕು. ಅದ್ ಬಿಟ್ಬಿಟ್ಟು ಊರಲ್ಲೋಗ ನನ್ ಮಕ್ಕಳೆಲ್ಲ ಬಂದು ಮನೆ ಬಾಗಿಲು ತಟ್ಟೆ ತರ ಮಾಡ್ಕೊಂಡಿದ್ಯಲ್ಲ. ಹೆಂಡತಿ ಜೊತೆ ಬಾಳ್ವೆ ಮಾಡಕ್ ಆಗ್ದಿರೋ ನೀನು ಯಾವ ಸೀಮೆ ಗಂಡಸಲ್ಲ? ಗಂಡಸ್ತನದ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಆಮೇಲೆ ಸಂಸಾರ ಅಂದ್ರೆ ಒಂದು ಮಾತು ಬರುತ್ತೆ ಹೋಗತ್ತೆ, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ನೀನು ಅಷ್ಟೇ ಕಣಮ್ಮ. ಬೇಲಿ ಇಲ್ದಿರ ಹೊಲ ಅಂದ್ರೆ ಪೋಲಿ ದನಗಳೆಲ್ಲ ಒಳಗ್ ನುಗ್ಬಿಡ್ತವೆ. ಹೋಗು, ನಿನ್ ಗಂಡ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು. ಆಯ್ತಣ್ಣ. ಹೋಗು. ಏನ್ ಆಶ್ಚರ್ಯ, ಎಷ್ಟೊಂದ್ ಪಂಚಾಯತಿ ಮಾಡಿದ್ರು ಹೆಂಡ್ತಿನೇ ಬೇಡ ಅಂತಿದ್ದವನು ಇಷ್ಟು ಸುಲಭ ಕರ್ಕೊಟ್ಟೋದ್ನಲ್ಲ. ಅದನ್ನೇ ಸ್ವಾಮಿ ಗಂಡಸರು ವೀಕ್ನೆಸ್ ಅನ್ನೋದು. ಗಂಡಸು ಏನ್ ಬೇಕಾದ್ರೂ ತಡ್ಕೊಂತಾನೆ, ಆದ್ರೆ ಅವ್ನ ಹೆಂಡತಿ ಹೆಸರು ಕಳಂಕ ಬರುತ್ತೆ ಅಂದ್ರೆ ತಡ್ಕೊಳೋದೇ ಇಲ್ಲ. ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ ಪುಕ್ಸಟ್ಟೆ ಯಾಕೆ ಎಲ್ಕ ನನ್ನ ಮಗನ ಮನೆ ಬಾಗಿಲು ತಟ್ಟಿತ್ತು ಅಂತ? ಯಾಕೆ? ಯಾರೇ ಆಗಿದ್ ಗಂಡ ಹೆಂಡ್ತಿನ ಒಂದ್ ಮಾಡಕಣ. ಅಯ್ಯಯ್ಯೋ, ನನ್ಗ ಅರ್ಥನೇ ಆಗ್ನಿಲ್ವೇ. ಅರ್ಥ ಆಗಿದ್ರೆ ನಿನ್ ಮಗಳು ಬಾಳಿಗೆ ಬೆಂಕಿ ಇಟ್ಟಿದ್ದ. ಹೋಗು, ನಿನ್ ಮಗಳು ಬಾಳ್ ಬೆಳಗಿದ ಪುಕ್ಸಟ್ಟೆ ಕಾಲ್ ನಿಡ್ಕೊಂಡು ತೆಪ್ಪಾಯ್ತು ಅಂತ ಕೇಳ್ಕೊ. ಪುಕ್ಸಟ್ಟೆ ದೊಡ್ಡ ತೆಪ್ಪ ಮಾಡ್ಬಿಟ್ಟೆ ನಾನು. ದೇವ್ರಂತ ಮನುಷ್ಯರು ನೀವು, ನಿಮ್ಗೆ ಎಂತ ಕೆಲ್ಸ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಆಯ್ತಾಯ್ತಾಯ್ತು, ಏನು ಯೋಚನೆ ಮಾಡ್ಬೇಡಿ. ಎಲ್ರು ತೆಪ್ ಮಾಡ್ತಾರೆ. ತೆಪ್ ಮಾಡುವಾಗ ನಾವ್ ತೆಪ್ ಮಾಡ್ತಿದೀವಿ ಅಂತ ಅವ್ರಿಗೆ ತಿಳಿಯಾಕಿಲ್ಲ. ಅದಕ್ಕೆ ಸದ್ಯ ಈಗ್ಲಾರು ತಿಳಿತಲ್ಲ ನಾನ್ ಎಂತವನು ಅಂತ. ಎಂತ ದೊಡ್ಡ ಮನುಷ್ಯ ಕಣಪ್ಪ ನೀನು. ನಮ್ಮೂರಲ್ಲಿ ಇನ್ಯಾವುದೇ ಪಂಚಾಯತಿ ಆಗ್ಲಿ ನಿನ್ನೇ ಕರೆಸ್ತೀನಿ ಕಣಪ್ಪ. ಖಂಡಿತ ಬರ್ತೀನಿ. ಯಾಕೆ ಇನ್ನೊಂದ್ಸರಿ ಕದ ತಟ್ಟಿ ಕೆರ್ದಲ್ಲಿ ಹೊಡ್ಸ್ಕೊಳಕ ಜಾಡ್ಸ್ ಒದ್ರೆ 3 ಕಳ್ಸ್ಕೊಂಡ್ಬಿಡ್ಬೇಕು. ಇದು
ಕುರುಬನ ರಾಣಿ ನಗ್ಮ. ಇವಳನ್ನ ಇಟ್ಕೊಂಡು ನಾನೇನು ಕುಂಬಾರನ ರಾಣಿ ಸಿನಿಮಾ ತೆಗಿಲ್ಲ ಶಾಸ್ತ್ರಿಗಳೇ. ಹೋಲ್ಕೆಗೆ ಹಾಗೆ ಹೇಳದ್ನಮ್ಮ. ನೋಡಿ, ನಗ್ಮ ತರನೇ ಕಣ್ಣು, ನಗ್ಮ ತರನೇ ಮೂಗು, ನಗ್ಮ ತರನೇ ತುಟಿ. ಏ ಬೇಡಪ್ಪ, ನನ್ ಮಗನ್ಗಿಂತ ದಪ್ಪಕ್ಕಿದ್ದಾಳೆ. ಅಲ್ವಾ? ಇಲ್ಲ ನೋಡಿ, ರೋಜಾ. ಹೆಸರು ರೋಜಾ, ಆದ್ರೆ ಈ ಹುಡುಗಿ ತಲೆ ಮೇಲೆ ರೋಜಾ. ಇಲ್ಲ ನೋಡಿ, ಕಣ್ಣು ರೋಜಾ ತರನೇ, ತುಟಿ ಅಂತೂ ರೋಜಾ ತರನೇ, ಮೂಗು ರೋಜಾ. ಆ, ಈ ರೋಜಾ, ಗುಲಾಬಿ, ಮಲ್ಲಿಗೆ ಇದ್ಯಾವುದು ಬೇಡ ಶಾಸ್ತ್ರಿಗಳೇ. ನೋಡಿ, ಲಕ್ಷಣವಾಗಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡಿರೋ ಒಂದ್ ಒಳ್ಳೆ ಹುಡುಗಿ ಫೋಟೋ ತೋರಿಸಿ. ಇಲ್ಲ ನೋಡಿ, ಮಾಧುರಿ ದೀಕ್ಷಿತ್. ರೇ ಶಾಸ್ತ್ರಿಗಳೇ, ಮುಚ್ಚಿರಿ ನಿಮ್ಮ ಅಡಪಾನ. ನೀವು ತೋರಿಸಿರೋ ಹೆಣ್ಮಕ್ಳನ್ನ ನಾವೇನಾದ್ರೂ ಮದುವೆ ಮಾಡ್ಕೊಂಡ್ಬಿಟ್ರೆ ಊರಲ್ಲಿರೋ ಮುದುಕರೆಲ್ಲ ಅವಳ ಹಿಂದೆ ಜಲ್ ಸುರಿಸ್ಕೊಂಡು ಸುತ್ತದನ್ನ ನಾವ್ ನೋಡ್ಬೇಕು ಅನ್ಕೊಂಡ್ಬಿಟ್ಟಿದ್ರ. ಶ್ರೀದೇವಿ ಅನ್ಬಿಟ್ಟು ಯಾರೋ ಮೂದೇವಿನ ತೋರಿಸಿ ಮೂಲೆ ಮನೆ ಮಾದೇವನಿಗೆ ಮಠ ಹತ್ತಿಸ್ಬಿಟ್ರಿ. ಮೂನು ಅನ್ಬಿಟ್ಟು ಯಾರೋ ಟುಣ್ಣ ತೋರಿಸ್ಬಿಟ್ಟು ಹಿಂದಿನ ಮನೆ ತಿಪ್ಪೇಸನ ಟೆಂಟೆ ಹತ್ತಿಸ್ಬಿಟ್ರಿ. ಈಗ ಮಾಧುರಿ ದೀಕ್ಷಿತ್ ಅನ್ಬಿಟ್ಟು ಮಂಜು ಮಾಲಿನ ಗಂಟಾಕಿ ನಮ್ಮನ್ನ ಮಟಾಸ್ ಮಾಡ್ಬೇಕು ಅಂತ ಇದ್ದೀರಾ? ಅಯ್ಯಯ್ಯೋ, ನಾನ್ ಮೂಗ್ ಮುಟ್ಕೊಂಡು ಆಣೆ ಮಾಡಿ ಹೇಳ್ತೀನಪ್ಪ, ಖಂಡಿತ ನನ್ಗ ಆ ದುರ್ಬುದ್ಧಿ ಇಲ್ಲಪ್ಪ. ಮತ್ತದೆಲ್ಲ ಹೆಂಗಾಯ್ತು? ಅಲ್ಲಯ್ಯ, ವರದಕ್ಷಿಣೆ ಆಸೆಗೋಸ್ಕರ ಅವರವ್ರ ಸಮಾಧಿನ ಅವರವರೇ ತೊಳ್ಕೊಂಡ್ರೆ ವಾಕ್ಯ ನೀಡು. ನೋಡಿ ಶಾಸ್ತ್ರಿಗಳೇ, ನನಗಂತ ಬಂಡ ಬದುಕು ಬೇಕಾಗಿಲ್ಲ. ನನಗೆ ರಂಬೆ ಉರುಷನು ಬೇಕಾಗಿಲ್ಲ. ನಮ್ಮಮ್ಮನಿಗೆ ಒಬ್ಳು ಮುದ್ದಿನ ಸೊಸೆ ಬೇಕು. ನಾನು ನನ್ನ ತೋಳಲೆ ದುಡಿದು ಅವಳನ್ನ ಸಾಕ್ತೀನಿ. ಆಯ್ತಪ್ಪ, ನಿನ್ನ ಯೋಗ್ಯತೆಗೆ ತಕ್ಕಂತೆ ಒಂದ್ ಫಿಗರ್ನ, ಒಂದು ಹುಡುಗಿನ ಸೆಟಪ್ ಮಾಡ್ತೀನಿ. ಸೆಟಪ್ ನಿನ್ ಗೆಟಪ್ಗೋಸ್ಕರ. ಅಮ್ಮ ನಾ ಬರ್ಲಮ್ಮ? ಹೋಗ್ ಬನ್ನಿ. ಅಪ್ಪ ನಾ ಬರ್ಲಪ್ಪ? ಬರಬೇಡಿ, ರೈಟ್ ಹೇಳಿ. ಶಾಸ್ತ್ರಿಗಳೇ, ಒಂದಾಗಕ್ಕಿಲ್ಲ, ಎರಡ್ ನೋಡಿ. ಅದೇ ಮುಹೂರ್ತಾಗೆ ನಾನು ತಾಳಿ ಕಟ್ಬಿಡ್ತೀನಿ. ನಿನಗೂ ಅದೇ ಮುಹೂರ್ತ ಬೇಕೇನಾ? ಹೌದಣ್ಣ, ನೀ ಸುಮ್ಕಿದ್ ಬಿಡಣ. ಹೂವಿನ ಜೊತೆ ನಾನು ಸ್ವರ್ಗಕ್ಕೆ ಹೋದಂಗೆ ನಾನು ತಾಳಿ ಕಟ್ಬಿಡ್ತೀನಿ. ಇಲ್ದರ್ ನಂಗೆ ಯಾರು ಅವರಣ್ಣ ಮದುವೆ ಮಾಡಕ್ಕೆ? ಯಾಕೋ ಹಾಗಂತೀಯ? ನಾನಿಲ್ವೇನೋ? ಒಂದಲ್ದಿದ್ರೆ 2 ಮದುವೆ ಮಾಡಿಸ್ತೀನಿ. ಎಲ್ಡ? ಅಯ್ಯೋ ಬೇಡಪ್ಪ, ಮೊದಲನೇ ಸತ್ ಮೇಲೆ ಬೇಕಾದ್ರೆ ಎಲ್ಡ್ ಮಾಡ್ಕೋತೀನಿ. ಕೇಳ್ದೇನಮ್ಮ, ಇನ್ನು ಮದುವೆನೇ ಆಗಿಲ್ಲ, ಎಂಡ್ರನ್ನ ರೈಟ್ ಹೇಳಿಸ್ತಾವನೆ. ಯಾಕಣ್ಣ, ತುಪ್ಪಾಯ್ತಾ? ಅಲ್ಲೇ ನಿಂತ್ಕೋ. ಈ ಮನೆ ಹೊಸಲು ತುಳಿಯೋ ಯೋಗ್ಯತೆ ಕೂಡ ನಿನ್ಗಿಲ್ಲ. ನಿನ್ ಮುಖ ನೋಡಕ್ಕೂ ನನ್ಗಿಷ್ಟ ಇಲ್ಲ. ತಂಗ್ಯವಾ? ತಂಗಿ? ಯಾರು ನಿನ್ ತಂಗಿ? ನಿನ್ ತಂಗಿ ಸತ್ತು 20 ವರ್ಷ ಆಯ್ತು. ನನಗ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ. ಹೊರಟೋಗು. ಅಣ್ಣು ಇಲ್ಲ, ತಮ್ಮನೂ ಇಲ್ಲ ಅಂತ ದೊಡ್ಡಿ ತುಂಡ್ ಮಾಡ್ದಾಗ ನೀನ್ ಹೇಳಿದ ತಕ್ಷಣನೇ ಅಣ್ಣ ತಂಗಿ ಬಾಂಧವ್ಯ, ರಕ್ತ ಸಂಬಂಧ ಅಷ್ಟು ಸುಲಭಕ್ಕೆ ಬಿಟ್ಟೋಗ್ಬಿಡುತ್ತೇನವ. ನಿನ್ ಹೊಟ್ಟೆಲಿ ಎಂತ ಸಂಕಟ ಉರಿತಾ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ ಮಾಡ್ಲೇಳು? ಅವತ್ತಿನ ದಿವ್ಸ ನನ್ ಜಾಗದಲ್ಲಿ ನೀನ್ ಇದ್ದಿದ್ರೆ ನೀನ್ ಮಾಡ್ತಾ ಇದ್ದಿದ್ದು ಅದನ್ನೇ. ಖಂಡಿತ ಇಲ್ಲ. ಗಂಡನ್ ಕಳ್ಕೊಂಡು ಎಳೆ ಮಗುನ ಕೈಯಲ್ಲಿ ಇಟ್ಕೊಂಡು ಅನಾಥಳಾಗಿದ್ದ ನನಗೆ ಒಂದೇ ಒಂದು ಸಮಾಧಾನದ ಮಾತನ್ನು ಹೇಳ್ದೆ ಹೆಂಡತಿ ಹಿಂದೆ ಓಡೋದ್ ಹೇಳಿ ನೀನು. ಅನ್ನವ, ಅನ್ನಿಸ್ಕೊಳ್ಳೋದೇನು ಈ ಜೀವಕ್ಕೆ ವಸ್ತಲ್ಲ ಕಣವ. ಯಾರ ಕೈಲಿ ಹೇಳ್ಕೊಳ್ಳಿ ನನ್ ಕಷ್ಟ ಸುಖನ? ಯಾರವ್ರವ? ಅವತ್ತಿನ ಪರಿಸ್ಥಿತಿಲಿ ನಿನಗೆ ನಿನ್ ಗಂಡ ಬೇಕು, ನಿನ್ ಮಣ್ಣ ಬೇಕು ಅಂತ ನೀನ್ ಕೇಳಿದಿದ್ರೆ ನೀನ್ ಆರಿಸ್ಕೊಂತ ಇದ್ದಿದ್ದು ನಿನ್ ಗಂಡನ್ನೇ ಕಣವ, ಈ ನಿಮ್ ಮಣ್ಣನಲ್ಲ. ಇರಬಹುದು, ಆದ್ರೆ ಒಂದೇ ಒಂದ್ಸಲ ನಿನ್ ತಂಗಿ ಬದುಕಿದಳ ಸತ್ತಿದಳ ಅಂತ ವಿಚಾರಿಸ್ತೀಯಾ? ಅಮ್ಮ ಅಂದಾಗೆ ನೀನ್ ಅವಾಗ ಹೇಳ್ತಿದ್ದಲ್ಲ, ನಮ್ ಮಾವ ಒಬ್ಬ ಹೆಂಡತಿಗೆ ಚೀಚಕ್ಕಂತ ಆ ಪ್ರಾಣಿ ಇದೇನಾ? ಮಾವ ಅಂದ್ರೆ ನನ್ ಅಳಿಯ, ನನ್ ಸೋದರಿನ? ಮಾವಯ್ಯ, ದೊಡಿ ಮಾವಯ್ಯ. ಇದೇನ್ ಅಳಿ ಅಂದ್ರೆ, ನಾನ್ ನೋಡ್ದಾಗ ಒಳ್ಳೆ ಸೀಗಡಿ ಮೀನಿದ್ದಂಗಿದ್ದೋರು ಈಗ ತಿಂದು ತಿಂದು ಒಳ್ಳೆ ಕರಿ ಕ್ವಾಡ್ನಂಗ್ ಊದ್ಬಿಟ್ಟಿದ್ದೀರಾ. ನೀನ್ ಯಾಕೋ ಸಿಂಗಡಿ ಕನಂಗ್ ನಗ್ತಿದ್ಯಾ? ಅಲ್ಲ, ನೀನ್ ಹೋಲ್ಸಕ್ಕೆ ನಿಮ್ ಮಾವನ್ ಸಿಕ್ಕಿದ್ದು ಸೀಗಡಿ ಮೀನು ಕರಿ ಕ್ವಾಣ, ಅದಕ್ಕೆ. ನೀರ್ ಕುಡಿ. ಯಾಕಣ್ಣ ಅಷ್ಟು ಅವಸರವಾಗಿ ತಿಂತೀಯಾ? ನಿಧಾನಕ್ಕೆ ತಿನ್ಬಾರ್ದಾ? ಎಲ್ಲೋ ಬರ್ಗೆಟ್ಟಿರ್ಬೇಕು, ಅದಕ್ಕೆ ಚೆನ್ನಾಗ್ ಕೊಣಿಸ್ತಾವ್ರೆ. ಎಲ್ಲ ಇವನ ನನ್ನೇ ಚುಡಾಯಿಸ್ತಾ ಅವನೇ. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ಲವಾ?
ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಓ ಹೆಸರ್ನ ಬೋ ಚಂದಾಗಿಟ್ಟವ್ರೆ. ತಂದೆ ತಾಯಿ ಯಾರೂ ಇಲ್ಲ ಅಣ್ಣ. ಚಿಕ್ಕ ಮಗಿನಿಂದ ನಾನೇ ಸಾಕಿದ್ದೀನಿ. ಇವನು ನನ್ ಮಗ ಇದ್ದಂಗೆ. ಓ ನೋಡಿ ಮಾವ, ನಮ್ಮ ಅವನ್ಗೆ ನನಗಿಂತ ಇವನ್ ಮೇಲೆ ಪ್ರೀತಿ ಜಾಸ್ತಿ. ಓ ಈಗ್ಲಾರು ತಿಳಿತಾ? ತಿನ್ನ ನಿನ್ ಹೆಂಡತಿ ಮಗ್ಳು ಹೇಗಿದ್ದಾರಣ್ಣ? ಅವ್ರಿಗೇನವ ದೊಡ್ಡ ರೋಗ, ಒಳ್ಳೆ ಗುಂಡ್ಕಲ್ಲಿದ್ದಂಗ ಅವ್ರೆ. ಶಾಂತ, ಆ ದೇವ್ರು ಸುಖ ಅನ್ನೋದ್ನ ನನ್ ಹಣೆಲೇ ಬರಲಿಲ್ಲ ಕಣವ. ಎಲ್ಲ ಅವ್ರವ್ರು ಕೇಳ್ಕೊಂಡ್ ಬಂದಿದ್ದಣ್ಣ. ಅಲ್ಲ ಅಪ್ಪನ್ ಜಮೀನ್ ಇಟ್ಕೊಂಡಿದ್ಯಾ ಮಾರ್ಬಿಟ್ಟಿದ್ಯಾ? ಎಲ್ಲಾನ ಉಂಟೇನವ. ನಮ್ಮೂರ್ ಪಟೇಲನ್ ಮಗನಿಗೆ ಕೋರ್ಪಾಲ್ಗೆ ಅಂತ ಕೊಟ್ಟಿದ್ದೆ. ಅದ್ರಾಗೇನು ಕರಿಕಲ್ ಸಿಗ್ತದಂತೆ, ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದಂತೆ. ಅದ್ನ ಮಂಗ್ಳೂರ್ ಬಂದ್ರಗ್ ಸಾಕ್ಸಿ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆದ್ಬಿಟ್ಟವನೆ. ಅಯ್ಯ ನೀನ್ ದಮ್ಮಯ್ಯ ಅಂತಿನ್ ಕಣಯ್ಯ, ನನ್ ಜಮೀನ್ ನನಗ್ ಬಿಟ್ಕೊಡಯ್ಯ ಅಂತ ಕೇಳ್ಕೊಂಡ್ರೆ ಯಾವ್ರ ಕ್ಯಾರೆ ಅನ್ನಕ್ಕಿಲ್ಲ. ಅದಕ್ಕೆ ಮರ್ಯಾದಿಂದ ಕೇಳೋಣ ಅಂತ ಬಂದಿವ್ನಿ. ಬಿಟ್ಕೊಟ್ರೆ ಸಮ, ಇಲ್ದಿದ್ರೆ ಇದ್ದೇ ಐತಲ್ಲವ ಕೋರ್ಟು ಕಚೇರಿ. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ಮಾವ? ನಡಿ ಹೋಗ್ ಕೇಳದ. ಕೊಟ್ರೆ ಸರಿ, ಇಲ್ಲ ದಂಡಂ ದಶಗುಣಂ. ಎಷ್ಟು ಸಾರಿನ ಹೇಳೋದ್ ನಿನಗೆ? ಮತ್ತೆ ಯಾಕೋ ಬಂದಿದ್ಯಾ? ಕೋರ್ಪಾಲ್ಗೆ ಅಂತ ಕೊಟ್ಟಿರೋ ಜಮೀನ ಕಬಳಿಸೋದು ಬಹಳ ತಪ್ಪು. ಮರ್ಯಾದೆಗೆ ಅವ್ರ ಜಮೀನ ಅವ್ರು ವಾಪಸ್ ಕೊಟ್ಬಿಡು. ನನಗ್ ನ್ಯಾಯ ಹೇಳಕ್ ನೀನ್ ಯಾರು? ಗಂಡ್ಸಾದ್ರೆ ಉಳಿಸ್ಕೋತಾನೆ, ಹೆಂಗ್ಸಾದ್ರೆ ಮನೆಗೆ ಹೋಗ್ತಾನೆ. ಮತ್ತೆ ಯಾವನಾರು ಈ ವಿಷಯಕ್ಕೆ ಬಂದು ನನ್ನನ್ನ ಕೆಣಕಿದ್ರೆ ಒಬ್ಬೊಬ್ಬರನ್ನು ಕತ್ತರಿಸಿ ಹಾಕ್ಬಿಡ್ತೇನೆ. ಇಷ್ಟಕ್ಕೂ ಇದೆ ನಿಮ್ಮ ಅಪ್ಪಂದೇನಲ್ಲ? ಅಪ್ಪೊಂದಾಗಿದ್ರೆ ತಿಪ್ಪೆಲಾಕಿ ತುಳ್ದಾಕ್ಬಿಡ್ತಿದೆ. ಮಾವೊಂದಾಗಿದ್ದಕ್ಕೆ ಮರ್ಯಾದೆ ಕೇಳ್ತಾ ಇದೀನಿ. ಕೊಡ್ತೀಯಾ ಇಲ್ವಾ? ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಿಮ್ ಜಮೀನ್ ನಿಮಗ್ ಬಿಟ್ಕೊಟ್ಬಿಡ್ತೀನಿ, ನಾನೇನು ಮಾಡ್ಬೇಡ. ಇಲಿ ಅಂತ ಅಣ್ಣನ್ ಜೊತೆ ಹುಟ್ಟಿದ್ರು ಹುಲಿ ಅಂತ ಮಗನ್ನೇ ಹೆತ್ಬಿಟ್ಟೆ ಕಣವ. ಭೇಷ್, ನಿನ್ ಜನ್ಮ ಸಾರ್ಥಕ ಆಗೋಯ್ತು. ಎಲ್ಲ ಅವ್ರ ಅಪ್ಪನಂಗೆ. ಪ್ರೀತಿ ಅಂದ್ರೆ ಪ್ರಾಣನೇ ಕೊಟ್ಬಿಡ್ತಾನೆ ಕಣಣ್ಣ. ನಂಗ್ ಅದೇ ಭಯ ನೋಡು. ನ್ಯಾಯದ ಪರ ಹೋರಾಡೋಂತ ಮಗನ್ನ ಹೆತ್ತಿದ್ದಕ್ಕೆ ಹೆಮ್ಮೆ ಪಡ್ಬೇಕು ಕಣವ, ಅದಕ್ ಭಯ ಯಾಕೆ? ಹಂಗೇಳು ಮಾವಯ್ಯ. ನಮ್ಮವ್ವ ಯಾವಾಗ್ಲೂ ಎದ್ರಕೊಂಡು ಮನೆಯಲ್ಲೇ ಕುಂತಿರು ಅಂತಾಳೆ. ಒಬ್ಬ ಗಂಡಸು ಅನ್ಯಾಯನ ಕಂಡು ಏಡಿ ಹಂಗಿರಕಾಯ್ತದ? ನಿಸೆ ಮಾವ ಅಂದ್ರೆ ನಿಮ್ಮಂಗೆ. ನಿಜ ಕಯ್ಯ, ನಿನ್ ಮಾತ್ ನಿಜ. ನನ್ನಂತ ರಣಹೇಡಿ ನನ್ ಮಕ್ಳು ಬದುಕಿರ್ಬಾರ್ದು ಕಯ್ಯ, ಬದುಕಿರ್ಬಾರ್ದು. ಯಾಕಣ್ಣ ಹಿಂಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನವ, ಈ ಮನೆ, ಈ ದನಕರ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಪ್ರೀತಿನೆಲ್ಲ ಕಳ್ಕೊಂಡು 25 ವರ್ಷದಿಂದ ಅವಳು ಹಾಕಿದ ತಾಳಿಕೆ ನಾನ್ ಗೆಜ್ಜೆ ಕಟ್ಕೊಂಡು ಕುಣಿದು 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 ನನ್ ಜೀವನಾನೇ ಸಾಕಾಗೋಗೈತೆ ಕಣವ. ಅವಳು ಆಡಿದ್ದೇ ಮಾತು, ಹಾಕಿದ್ದೇ ಗೆರೆ, ಹೂಡಿದ್ದೇ ವ್ಯಾಜ್ಯ. ನನಗೆ ಎಲ್ಲ ಐತೆ ಕಣವ, ಎಲ್ಲ ಐತೆ. ಆದ್ರೇನು ಇಲ್ಲ. ಒಂಥರ ಬೇವರ್ಸಿ ಅಂತಾರಲ್ಲ, ಅವಳು ದುರಹಂಕಾರದಿಂದ ಬೆನ್ನಲ್ಲಿ ಬಿದ್ದೋಳು ನೀನೊಬ್ಳು. ನಿನ್ನೂ ದೂರ ಮಾಡ್ಕೊಂಡೆ. ನೆಂಟ್ರು, ಈಸ್ಟ್ರು, ಬಂಧು ಬಳಗ ಎಲ್ಲಾರ್ನೂ ದೂರ ಮಾಡ್ಕೊಂಡೆ ಕಣವ. 5 ಮಕ್ಳಿದ್ದಾರೆ, ಹೆಂಗೇಳಿ? ನನ್ನ ಗಂಡ ಅಂತ ಅವಳ ಮಗ್ಳಿಗೆ ಸೇರಿಸಿ 20 ವರ್ಷ ಆಗೋಯ್ತು. ಅಯ್ಯೋ ಅಯ್ಯೋ ಅಯ್ಯೋ,
ನಿನ್ನ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ ಅವಳು ಇಷ್ಟೆಲ್ಲ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ದ. ನೀನೊಬ್ಬ ಗಂಡ್ಸ. ಏನ್ ಮಾಡ್ಲಿ ಮಗ, ನನ್ನ ಅತಿಯಾದ ಪ್ರೀತಿ ನನಗೇ ಮುಳುವಾಗೋಯ್ತು. ನಾನ್ ಮಾನ ಮರ್ಯಾದೆ ಗಂಜಿ ಬಾಯಿ ಮುಚ್ಕೊಂಡಷ್ಟು ಅವಳು ಬಾಯಿ ತೆರಿತಾ ಹೋಯ್ತು ಕಣ್ಮಗ. ಧರ್ಮದ ಯೌವನ ಮನದಿಂದ ಮನುಷ್ಯತ್ವನೇ ಮರೆತು ರಾಕ್ಷಸಿ ಆಗ್ಬಿಟ್ಲು. ಈಗ ಅವಳ ನೆರಳಿನಲ್ಲಿ ನಾನು ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಮಗ, ನೀನ್ ದಮ್ಮಯ್ಯ ಅಂತೀನಿ. ಹೆಂಗಾನ ಮಾಡಿ ನೀನು ನನ್ನ ಬದುಕಿಗೊಂದು ನೆಮ್ಮದಿ ಕಾಣ್ಸಕ್ ಆಗಕ್ಕಿಲ್ವಾ? ಅಯ್ಯೋ ಮೀಸೆ ಮಾವ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಅವಳು ಸತ್ತೋದ್ಲು ಅಂತ ಹಾಲು ತುಪ್ಪ ಬಿಟ್ಬಿಟ್ಟು ಇಲ್ಲಿ ಬಂದು ಗದ್ದೆ ಗಿದ್ದೆ ಮಾಡ್ಕೊಂಡು ನೆಮ್ಮದಿಯಾಗಿರಿ. ಬಿಟ್ಬಿಡೋದು ಸುಲಭ ಕಣಯ್ಯ, ಆದ್ರೆ ಅವಳಿಗೊಂದು ಸರಿಯಾದ ಬುದ್ಧಿ ಕಲಿಸ್ಬೇಕು. ಭತ್ತಕ್ಕಿಲ್ಲ ಅಕ್ಕಿಗಿಲ್ಲ ತೌಡಿಗೆ ತಗಡಿನ ಡಬ್ಬ ಅಂದ್ರಂತೆ. ಪಟದಾಗಿದ್ದಾಗ ಬಿಟ್ಬಿಟ್ಟು ಕೆಟ್ಟಕ್ಕೆ ಹೋಗೋವಾಗ ಬುದ್ಧಿ ಕಲಿಸ್ತೀನಿ ಅಂದ್ರೆ ಅದು ನನ್ ಕೈಲಿ ಆಗಕ್ಕಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಕಣೋ ಪುಕ್ಸಟೆ. ಅದಕ್ಕೆ ಅಳಿಯಂದ್ರ ಮಳೆ ಹೋಗಿರೋದು. ಅಂದ್ರೆ ನೀವು ಮನ್ಸ್ ಮಾಡಿದ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಹೊಡೆದೋಗಿರೋ 2 ಸಂಸಾರನ ಒಂದು ಮಾಡಬಹುದು. ಅಯ್ಯೋ ಕಣಣ್ಣ, ಈ ಮೀಸೆ ಮಾವನ್ ಮಾತ್ ಕಟ್ಕೊಂಡ ಆ ಹುಡುಗಿನ ಏನಾರು ಮದುವೆ ಆದ್ರೆ 20 ವರ್ಷ ಆದ್ಮೇಲೆ ಇಲ್ಲೇ ಹಿಂಗೆ ಅಳ್ತಾ ಕುಂತಿರ್ಬೇಕಾಯ್ತದೆ. ಶಿಂಗಳಿಕ, ಅಮ್ಮ ಅವ್ರ ಗಂಡ ಆಗಕ್ಕೆ ನಾನು ತಿಪ್ಪೇಸ್ವಾಮಿ ಅಲ್ಲ, ಕುಬೇರ. ಈ ಗಂಡಸು ತಲೆ ಬಗ್ಸೋದು ನ್ಯಾಯ ನೀತಿಗೆ ಹೊರತು ಹಣಕ್ಕೆ ದುರಾಂಕಾರಕ್ಕಲ್ಲ. ಶಬಾಷ್ ಹಳೆಮಯ್ಯ, ಶಬಾಷ್. ನನ್ನ ಹೆಂಡತಿಗೆ ಹಿಡ್ಕೊಂಡು ಕಾಡ್ತಾ ಇರೋ ಆ ದುರಾಂಕಾರನ ನೀನ್ ಇಳಿಸಿ ನನ್ನ ಮಗಳ ಕುತ್ತಿಗೆಗೆ ಒಂದು ತಾಳಿ ಕಟ್ಬಿಡು. ನನ್ ಜನ್ಮ ಪಾವನ ಆಗೋಯ್ತು ಅಂತ ಹೇಳ್ಬಿಟ್ಟು ನನ್ ಜೀವನದ ಕೊನೆಗಾಲನ ನನ್ ತಂಗಿ ಜೊತೆ ನಿಮ್ ಜೊತೆ ಈ ಹಳ್ಳಿಲಿ ಹಾಯವಾಗಿ ಕಳೆದ್ ಬಿಡ್ತೀನಿ. ಒಪ್ಕೊ ಅಂತ ನೀನಾದ್ರೂ ನಿನ್ ಮಗನ್ಗೊಂದು ಮಾತಾಡವ, ನಿನ್ ದಮ್ಮಯ್ಯ ಅಂತೀನಿ ಹೇಳವ. ಹೌದಪ್ಪ, ಅವಳು ನನ್ನ ತವರಿನ ಕುಡಿ. ಈ ಮನೆ ಬೆಳಕಾಗ್ಲಿ, ನನ್ನ ರಕ್ತ ಸಂಬಂಧ ಉಳಿಲಿ. ಹೋಗು, ಹೇಗಾದ್ರೂ ಮಾಡಿ ನಿಮ್ಮ ಅತ್ತೆನೊಪ್ಸಿ ಅವಳನ್ನ ಮದುವೆ ಮಾಡ್ಕೊಂಡ್ ಕರ್ಕೊಂಡ್ ಬಾ. ಆದ್ರೆ ಜೋಪಾನ, ಅವಳು ಮನುಷ್ಯಳಲ್ಲ, ರಾಕ್ಷಸಿ. ಅಮ್ಮ, ನೀನ್ ಆಸೆ ಪಟ್ಟ ಮೇಲೆ ಅವಳ ಅಹಂಕಾರಿಯಾಗಿರ್ಲಿ, ಆಕಾಶದಲ್ಲಿರ್ಲಿ, ಎಳ್ಕೊಂಡ್ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ಅಯ್ಯೋ ಮಾವ, ನಿನ್ನ ಮನೆ ಹಾಳಾಗೋಗ ಎಂತ ಪಿಗರ್ನ ಹುಟ್ಟಿಸ್ಬಿಟ್ಟಿದ್ಯೋ. ಅಯ್ಯೋ, ಅವಳು ನನ್ ಮಗಳಲ್ಲ, ನಿಮ್ ಮತ್ತೆ ಅಲಿಯಾಸ್ ನಿನ್ ಎಂಡ್ರ. ಅದಕ್ಕೆ ಈ ಸಿಂಗ್ಳಿಕ್ಕೆ ಹತ್ರ ಸೇರಿಸ್ತಾ ಇಲ್ಲ ಅವಳು. ಮುಚ್ಚಳ ಬಾಯ. ಹೇಗ್ ನಡೀತಾ ಇದೆ ಕಂಪನಿ ವ್ಯವಹಾರಗಳೆಲ್ಲ? ಮಿಸ್ಟರ್ ದತ್ತಾ, ಎಸ್ ಮೇಡಮ್. ಅಮೆರಿಕಾದಲ್ಲಿ ಮ್ಯಾಸಸ್ ಕಂಪನಿ ಗೊತ್ತಿದ್ಯಾ? ಗೊತ್ತು ಮೇಡಮ್, ಅವ್ರು ನಮ್ಮ ಕಸ್ಟಮರ್ಸ್. ಬಾಂಬೆನಲ್ಲಿರೋ ಗ್ರೀನ್ಲ್ಯಾಂಡ್ಸ್ ಅಂಡ್ ಕಂಪನಿ, ಅವರು ನಮ್ಮ ಫೈನಾನ್ಷಿಯಲ್ಸ್. ಸದಾಶಿವ್ ನಗರ್ ಫಸ್ಟ್ ಮೇನ್ ರೋಡ್ ಅಲ್ಲಿರೋ 108ನೇ ಮನೆ, ಅದು ಗೊತ್ತಿಲ್ಲ ಮೇಡಮ್. ಕಾರ್ಡ್ ರೋಡ್ ಅಲ್ಲಿರೋ ಆಶೀರ್ವಾದ್ ಬಾರ್ ಅಂಡ್ ರೆಸ್ಟೋರೆಂಟ್, ಅದು ಗೊತ್ತಿಲ್ಲ ಮೇಡಮ್. ನೆಲಮಂಗಲದಲ್ಲಿರೋ ಹರ್ಷ ಫಾರ್ಮ್, ಗೊತ್ತಿಲ್ಲ ಮೇಡಮ್. ಮಾವ, ಈ ತರ ವಧೆ ನೀನ್ ಯಾವತ್ತಾದ್ರೂ ಬಿದ್ದಿತ್ತ? ನನಗ ನನ್ ಮೀಸೆ ನೋಡಿದ್ರೇನೆ ಗಡಗಡ ಅಂತ ನಡೀತಾಳೆ. ಬಿಡ್ತಾವನಿ. ಬೆಕ್ಕು ಕಣ್ಮುಚ್ಕೊಂಡ ಹಾಲು ಕುಡ್ದದ ಮಾತ್ರಕ್ಕೆ ಅದನ್ನ ಯಾರು ನೋಡ್ಲಿಲ್ಲ ಅಂತ ತಿಳ್ಕೊಬೇಡಿ. ಸದಾಶಿವ್ ನಗರ್ ಬಂಗ್ಲೆ, ಕಾರ್ಡ್ ರೋಡ್ ಬಾರ್, ನೆಲಮಂಗಲದ ಎಸ್ಟೇಟ್ ಅಷ್ಟೇ ಅಲ್ಲ, ನಿನ್ ಬ್ಯಾಂಕ್ ಬ್ಯಾಲೆನ್ಸ್, ನಿನ್ ಹೆಂಡತಿ ಮೈ ಮೇಲಿರೋ ಒಡವೆ, ನಿನ್ ಅಳಿಯನಕ್ ಕೊಟ್ಟಿರೋ ವರದಕ್ಷಿಣೆ, ನಿನ್ ಮಗನ್ ಮೆಡಿಕಲ್ ಸೀಟ್ ಕೊಟ್ಟಿರೋ ಡೊನೇಷನ್, ಇವಕ್ಕೆಲ್ಲ ನನ್ ಕಂಪನಿನಲ್ಲಿ ಏನ್ ಗೋಲ್ಮಾಲ್ ಮಾಡಿದ್ಯಾ ಅಂತ ಪಿನ್ ಟು ಪಿನ್ ನನಗ್ ಚೆನ್ನಾಗ್ ಗೊತ್ತಿದೆ. ಇನ್ಸ್ಪೆಕ್ಟರ್, ಎಸ್ ಮೇಡಮ್. ಇವನ್ನ ಎಳ್ಕೊಂಡೋಗಿ ಇವನಿಂದ ಆಗಿರೋ ನಷ್ಟನ ಬದ್ದು ವಸೂಲಿ ಮಾಡಿ. ಓಕೆ ಮೇಡಮ್. ಕುರ್ಚಿಗೆ ಬಂದವರೆಲ್ಲ ಮೂಟೆ ಕಟ್ಕೊಂಡು ಹೋಗಕ್ಕೆ ಇದು ಇಂಡಿಯಾ ಗವರ್ಮೆಂಟ್ ಅಲ್ಲ, ವಿಜಯಲಕ್ಷ್ಮಿ ಗ್ರೂಪ್ ಆಫ್ ಕಂಪನೀಸ್. ನಿಯತ್ತಾಗಿ ದುಡಿಬೇಕು, ನಿಯತ್ತಾಗಿ ಸಂಬಳ ತಗೋಬೇಕು. ಇವತ್ತು ದತ್ತ ಉಟ್ಟು ಬಟ್ಟೆಯಲ್ಲಿ ಜೈಲಿಗೆ ಹೋಗಿದ್ದಾನೆ, ನಾಳೆ ನೀವು ಅದು ಇಲ್ದಂಗೆ ಹೋಗ್ಬೇಕಾಗತ್ತೆ. ಬಿ ಕೇರ್ಫುಲ್. ಇವಳು ಬರೀ ರಾಕ್ಷಸಿ ಅಲ್ಲ, ಬ್ರಹ್ಮ ರಾಕ್ಷಸಿ. ಅದಕ್ಕೆ ಅಲ್ವೇನಪ್ಪ 20 ವರ್ಷದಿಂದ ನಾನು ಬಾಲ ಮುದ್ರಕೊಂಡು ಮೂಲೆಯಲ್ಲಿ ಕುಂತ್ಕೊಂಡಿರೋದು. ಆನೆ ಅಂತ ದೇಹ ಮಾಡ್ಕೊಂಡು ಈ ತರ ಮಾತಾಡೋದಕ್ ನಾಚಿಕೆ ಆಗೋದಿಲ್ವೇ? ಅವಳು ರೌದ್ರ ಅವತಾರ ನೋಡಿದ್ಮೇಲೂ ಯಾವ ಗಂಡ್ಸಿಗೆ ಧೈರ್ಯ ಬರ್ತದೋ ಕುಬೇರ?
ಅದಂಗಿರ್ಲಿ, ಎಲ್ಲಿ ನಿಮ್ ಚಿಕ್ಕ ಫಿಗರು? ಚಿಕ್ಕ ಫಿಗರು ಅಂದ್ರೆ ನಿಮ್ ಮಗಳ ಪೌ. ನನ್ನ ಮಗಳು ನೋಡಿದ ತಕ್ಷಣನೇ ಫ್ಲಾಶ್ ಬ್ಯಾಕ್ ಬಿದ್ದೋಗ್ಬಿಟ್ಟ. ಹಳೆ ಭಯ ಹೆಂಗವಳೆ ನನ್ನ ಮಗಳು. ದಡಿ ಮಾವ, ಇವಳು ನಿಜವಾಗ್ಲೂ ನಿನ್ ಮಗಳೇನಾ? ಇದೇನ ಹಿಂಗ್ ಕೇಳ್ಬಿಟ್ಟೆ? ಅಮ್ಮ ನೋಡಿದ್ರೆ ರಂಬೆ ಇದ್ದಂಗವಳೆ, ಮಗಳು ನೋಡಿದ್ರೆ ಊರ್ವಶಿ ಇದ್ದಂಗವಳೆ, ನೀನ್ ನೋಡಿದ್ರೆ ಕಿತ್ತೋಗಿರೋ ಬಾಲಂಗೋಚಿ ಇದ್ದಂಗಿದ್ದ. ನನಗೂ ಅದೇ ಅನುಮಾನ ಕಣಣ್ಣ. ಅವಳು ಕುಣಿಯೋದ್ ನೋಡಿದ್ರೆ ಡಿಸ್ಕೋ ಶಾಂತಿ ಜ್ಯೋತಿ ಲಕ್ಷ್ಮಿ ತರ ಡ್ಯಾನ್ಸ್ಗೆ ಲಾಯಕು, ಸಂಸಾರಕ್ಕೆ ಲಾಯಕ್ಕಿಲ್ಲ. ಹೌದು ಬುಟ್ಟೆ ಅಂದ್ರೆ 32 ಅಲ್ಲೂ ಈ ಐಸ್ ಬಾಕ್ಸ್ ಒಳಗೆ ಬಿದ್ದೋಗ್ಬಿಡ್ಬೇಕು. ಅವೇಗ್ ನನ್ ಮಗನ್ ತಗೊಂಬಂದು ನಿನ್ನೊಂದು ನ್ಯಾಯ ಹೇಳಕ್ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸೀನಿಯರ್ ಬಾಯಿ ಒಳಗೆ ಕುಚ್ಚೋಯ್ತು ಬಿಡ್ತೀಯ. ಇವನ್ ಮಾತ್ ನಂಬೇಡ ಹಳೆ ಭಯ, ಏನೋ ವಯಸ್ಸಿನ ಪೋಗ್ರಲ್ವಾ ಹಂಗಾಡ್ತದೆ ನನ್ನ ಮಗಂದು. ಅಡ್ಜಸ್ಟ್ ಮಾಡ್ಕೋ. ಯೋಚನೆ ಮಾಡ್ಬೇಡ ದಡಿ ಮಾವ, ಬೆದೆ ಎತ್ತಿರ ದನನ ಮೇಂಟೈನ್ ಮಾಡೋ ಮಕ್ಕಳು ನಾವು. ಇನ್ನ ಪೊಗರತ್ತಿರೋ ಹುಡುಗಿನ ಮೇಂಟೈನ್ ಮಾಡೋದ್ ಕಷ್ಟನಾ? ನಿನ್ಗೆ ಹೇಳ್ಕೊಡ್ಬೇಕಾ? ನೋಡ್ತಾ ಇರು, ಈಗ ಹೊಸ ಫಿಟ್ಟಿಂಗ್ ಇಕ್ತೀನಿ. ಡ್ಯಾಡಿ, ಬೇಗ ಬನ್ನಿ ಡ್ಯಾಡಿ. ನಾನ್ ನಡ್ಕೊಂಬರೋದೇ 6 ಮಾಸ ಸಂಕಟ. ಇನ್ ನಿನ್ ಲಗೇಜ್ ಎಲ್ಲ ಹೊತ್ಕೊಂಬರೋಷ್ಟೊತ್ತಿಗೆ ನನ್ಗೆ ಸಾಕಾಗೋಯ್ತದೆ ಕಣವ. ಪ್ರೈಮ್ ಮಿನಿಸ್ಟರ್ ಪಿ ಹತ್ರ ಡೌ ಮಾಡು, ತೆಗಿ ಬಾಗ್ಲು. ಎಲ್ಲ ನೆಟ್ಗೈತಾ? ಎಲ್ಲಿಗೆ ಬಾ ಇಂಗ್ಲಿಷ್ ಸಾಂಗ್ ಆಡ್ಕೊಂಡು ಓ ಫಾಲೋ ಮೀ. ಬಾಡಿಗೆ ನಾಯಿ ಕಡು ಜನರೇಟರ್ ಬಾಯಿ ಹಾಕ್ಬಿಟ್ಟು ಹುಷಾರು. ಅದಕ್ಕೆ ನಿಮ್ಮನ್ ಮುಂದೆ ಬಿಟ್ಟಿರೋದು. ಪಲ್ ನನ್ ಮಗ. ನಮಸ್ಕಾರ. ಒಂದೇ ಒಂದ್ ಬುದ್ಲಿ ಬಿದ್ರೆ 150 ಕೋಟಿ ಅಂದರು. ಸಿಎಂ ಸೈನ್ಯ ಮಾಡಲ್ಲ ಅಂತಾನೆ. ಪ್ರೈಮ್ ಮಿನಿಸ್ಟರ್ಗೆ ಕೇರ್ ಮಾಡಲ್ಲ ಅಂದ್ರೆ ಸಿಎಂ ಯಾವ್ದೋ ಲೆಕ್ಕ ನನಗೆ. ನಾನ್ ಹೇಳ್ದೆ ಅಂತ ಹೇಳು, ಲಬಕ್ಕತ್ತ ಸೈ ನೋಡ್ಬಿಡ್ತಾನೆ. ಅಣ್ಣಣ್ಣ ಫೋನ್. ಯಾರು? ಯಾರು? ಜಡಿಯಪ್ಪನ? ಏನ್ರಿ ಚೆನ್ನಾಗಿದ್ದೀರಾ? ನಾನೇನ್ ಮಾಡ್ತಾ ಇದ್ದೀನ ಇಲ್ಲಿ? ಹರಿಕತೆ ಮಾಡ್ತಾ ಇದ್ದೀನಿ ರೇ, ಜಾಗಿ ಮಾಡ್ತಾ ಇದೀನಿ ಕಣ್ರಿ. ಏನ್ ಸಮಾಚಾರ? ಸರ್ಕಾರ ಉರುಳಿಸ್ಬೇಕಾ? ಬೊಲೆ ಜಡಿಯಪ್ಪ ಕಣ್ರಿ ನೀವು. MLA ಗಳು ಪರ್ಚೇಸ್ ಮಾಡ್ರಿ. ಏನೋ ಅಜ್ಜನ ಕಿರಿಕ್ ಮಾಡ್ತಾವ್ರ? ಕಿರಿಕ್ ಮಾಡೋರ್ ನಾವ್ ಒಂದ್ ಕೆಲಸ ಮಾಡ್ರಿ, ವಿಜಯನಗರ ಜಯಮ್ಮನ್ ಮನೇಲಿ ಕೂಡಾಕ್ಬಿಡಿ, ಎಲ್ಲ ನನ್ನ ಮಕ್ಕಳು ಸೇಲ್ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ ದಮ್ಮಯ್ಯ, ಅಡ್ಬಿದ್ದೆ. ನಮಸ್ಕಾರ. ಬೈ ಮಿಸ್ಟರ್ ತಿಪ್ಪೆ, ಏನ್ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ರಾ? ಡೈಲಿ ಜಾಗಿಂಗ್ ಮಾಡ್ತಾ ಇದೀನಿ ಸರ್. ತಮ್ಮ ತರಹ 40 kg ಕಮ್ಮಿ ಆಗ್ಬಿಟ್ಟಿದ್ರಿ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತಿದ್ದಳಿ, ತಮ್ಮ ದರ್ಶನವಾಗಿದ್ದು ಸಾಕ್ಷಾತ್ ಕುಬೇರನ ದರ್ಶನವಾದಷ್ಟು ಸಂತೋಷವಾಗೋಯ್ತು. ಎಲ್ಲಿದ್ದಳಿ ಈ ನಡುವೆ ಕಾಣಿಸ್ತಾ ಇರ್ಲಿಲ್ಲ? ಏನ್ ಮಾಡೋದು, ಕೆಲ್ಸ. ನಮ್ಮ ಟಿಫನ್, ಮೀಲ್ಸ್, ಮಲೇಷಿಯಾ, ಕಾಫಿ, ಕಂಬೋಡಿಯಾ, ಸಾಧ್ಯವಾದ್ರೆ ರಾತ್ರಿ ಕರ್ನಾಟಕದ ರಾಗಿ ಮುದ್ದೆ, ಸಿಕ್ಕಿದ್ರೆ ಸ್ವಲ್ಪ ನಿದ್ರೆ. ಯಾರಿವಳು? ನನ್ನ ಮಗಳು ಸ್ವೀಟ್ 20. ಈ ಭಿಕ್ಷುಕನ ಮಗಳು ದಡಿ. ಮಿಸ್ಟರ್ ತಿಪ್ಪೆ, ಎಸ್ ಸರ್. ದೇಶ ವಿದೇಶಗಳಲ್ಲಿ ನಾನು ಬೆಳ್ಳಗಿರೋ ಕರ್ರಗಿರೋ ಫಿಗರ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ, ಆದ್ರೆ ಸೂಪರ್ ಫಿಗರ್. ಇವಳ ಹೆಸರು ಐಶ್ವರ್ಯ. ಮೈ ಮನಸ್ಸು ಎಲ್ಲ ಐಶ್ವರ್ಯನೇ ತುಂಬ್ಕೊಂಡ್ಬಿಟ್ಟಿದ್ಯಾ. ಸೂಪರ್. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗಾಯ್ತು. ಯಾರು? ಗವರ್ನರ್? ಜಸ್ಟ್ ಎ ಮಿನಿಟ್. ಮಿಸ್ಟರ್ ತಿಪ್ಪೆ, ನಾನು ಆಮೇಲೆ ಸಿಗ್ತೀನಿ. ಮಿಸ್ಟರ್ ಗವರ್ನರ್, ಈ ಸರ್ಕಾರ ಉಳಿಸೋ ಮ್ಯಾಟ್ರಲ್ಲಿ ವಿಜಯನಗರ ಜಯಮನ್ ಮನೆ ತಗಲಾಕೊಂಬಿಡಿ, ಮಾತಾಡೋಣ. ಓಕೆ. ಯಾರಿವ್ರು? ಅಯ್ಯೋ, ಎಂಥ ಮಾತು ಕೇಳ್ಬಿಟ್ಯಮ್ಮ. ನನ್ ಕೇಳ್ದಂಗೆ ಬೇರೆ ಯಾರು ಕೇಳ್ಬಿಟ್ಯಾ? ಇವನು ಯಾವ್ದೋ ಸಣ್ಣ ವಿಷಯಕ್ಕೋಸ್ಕರ ಟಾಟಾ ಮಾಡಿ ದೂರ ಇಟ್ಬಿಟ್ಟ. ಬಿರ್ಲಾನ ಮನೆ ಬಾಗ್ಲಲ್ಲೇ ಕಾಯಿಸ್ಬಿಟ್ಟ. ಇವನಿಗೆ ಮಂತ್ರಿ ಅಂದ್ರೆ ಕಂತ್ರಿ ನಾಯಿ ತರ ನೋಡ್ತಾನೆ. ಫಾರಿನ್ ಅಂದ್ರೆ ಪಕ್ಕದ ಮನೆ ಇದ್ದಂಗೆ, ಲಕ್ಷ ಅಂದ್ರೆ ಅಲಕ್ಷ ಕಣಮ್ಮ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮದುವೆ ಆಗ್ಬೇಕಾದ್ರೆ ಸಾಲ ಕೊಟ್ಟಿರ್ಲಿಲ್ವೇನಮ್ಮ ಕುಬೇರ? ಅವನೇ ಕಣಮ್ಮ ಇವನು. ಇಷ್ಟು ದಿನ ಇವ್ರು ನಿಮ್ ಫ್ರೆಂಡು ಅಂತ ಮೊದ್ಲೇ ಯಾಕೆ ನನ್ಗೆ ಹೇಳಲಿಲ್ಲ? ಅಯ್ಯೋ, ನಿಮ್ಮಮ್ಮನ ರೌದ್ರ ಅವತಾರದಲ್ಲಿ ನನ್ಗೆ ಇದನ್ನೆಲ್ಲ ನಿನ್ಗೆ ಹೇಳೋದಿಕ್ಕೆಲ್ಲಮ್ಮ ಪರ್ಮಿಷನ್ ಕೊಡ್ತಾಳೆ. ನನ್ಗೊಂದು ಆಸೆ ಕಂದ. ಏನ್ ಡ್ಯಾಡಿ? ಏನಾದ್ರೂ ಮಾಡಿ ಆ ನನ್ನ ಮಗನ ಕ್ಯಾಚ್ ಮಾಡಿ ನಿನ್ಗೆ ಅವನ್ ಕೊಟ್ಟು ಮದುವೆ ಮಾಡ್ಬಿಟ್ರೆ, ಆಮೇಲೆ ನೀನು ದಿವಸ ಕಾಫಿನ ಕಾಂಬೋಡಿಯಾದಲ್ಲಿ, ಟಿಫನ್ನ ಟರ್ಕಿಯಲ್ಲಿ, ಮಿಲ್ಸ್ನ ಮಲೇಷಿಯಾದಲ್ಲಿ ಮಾಡಿ ಭಾರತಕ್ಕೆ ಬಂದು ಬೆಚ್ಚಿಗೆ ಮಲಗೋದಲ್ಲಮ್ಮ. ಆ ದೇವ್ರು ನನ್ನ ಆಸೆನೆ ಯಾವತ್ತಮ್ಮ ನೆರವೇರಿಸ್ತಾನೆ. ಆಹಾ.
ನಮಸ್ಕಾರ ಸಾವ್ಕಾರರಿಗೆ ನಮೋ ನಮಃ. ತಿಪ್ಪೇಸ್ವಾಮಿಗಳೇ, ನಾವ್ ಯಾವ ಸೌಕಾರರು, ನೀವು ಯಾವ ಸೌಕಾರರು? ನಮ್ಮೆಲ್ರಿಗಿಂತ ದೊಡ್ಡ ಸೌಕಾರರು ಅಲ್ಲಿದ್ದಾರೆ ನೋಡಿ, ಮುತ್ತತ್ತಿರಾಯರು. ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಲಕ್ಷಕ್ಕೊಂದ್ ಮಾತು, ಕೋಟಿಗೊಂದು ಮಾತು ನನ್ನಪ್ಪನೆ. ಇದನ್ನ ತಿಳ್ಕೊಳ್ಳೋ ಅಂತವ್ರು ತಿಳ್ಕೊಂಡ್ರೆ. ನಮಸ್ಕಾರ ಸರ್. ಅರ್ಚನೆ ತಮ್ಮ ಹೆಸರು ತಾನೆ? ಗಣಿ ಕೇಳಿ, ಅವ್ರ ಹೆಸರಲ್ಲಿ ಯಾವತ್ತಾರ ಅರ್ಚನೆ ಮಾಡ್ಸವ್ರ? ಪ್ರಪಂಚದಾಗೆ ಎಲ್ರು ಸುಖವಾಗಿರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೇಳಿ. ಸರಿ ಸರ್. ಮಂಗಳಾರತಿ ತೊಳಿ ಸ್ವಾಮಿ. ಮೊದಲು ಹಿರಿಯರು ಕುಡಿ. ಆಹಾ, ಏನ್ ವಿನಯ ವಿಧೇಯತೆ. ಅಬಬಬಬಬಬಬ. ಸಂಸ್ಕಾರ ಸಂಸ್ಕಾರ. ಅಲ್ಲಿ ಕೊಡಿ. ತಗೊಳ್ಳಿ ಸ್ವಾಮಿ. ಅಣ್ಣ ಒಂದ್ ಹತ್ತೈತೆ ಸಾಕ? ದೇವರ ಮುಂದೆ ದುಡ್ಡಿಗೆ ಲೆಕ್ಕ ಇಡಬಾರದು. ಕೊಡೋನು ಅವನು, ಕಿತ್ಕೊಳ್ಳೋನು ಅವನು. ಹಾಕ್ಬಿಡಿ ಹಾಕ್ಬಿಡಿ. ಎಲ್ಲ 500 ನೋಟ್ಸು. ಅಮ್ಮ, ಅಮ್ಮಯ್ಯ, ಅಪ್ಪಯ್ಯ, ಧರ್ಮಾರೇ ತಾಯಿ ತಂದೆ ಕಾಸೊಂದು ಅಮ್ಮಯ್ಯ. ಪರದೇಶಿ ಪರದೇಶಿ ಜನಾನೇ. ಕಾಸಿಲ್ದೇ ಇದ್ದಾಗ ಕನ್ನಡ ಹಾಡು, ಕಾಸು ಬಂದ್ರೆ ಹಿಂದಿ ಹಾಡು. ನಿನಗೆ ಎಂಟಾಣಿನೇ ಲಾಯಕ್ಕು. ಪರದೇಸಿ. ಅಮ್ಮಯ್ಯ, ಅಪ್ಪಯ್ಯ. 500 ರೂಪಾಯಿ ನೋಟು ಭಿಕ್ಷೆಗರಿಗೆ. ಯಾರಿವನು? ಅಯ್ಯೋಯ್ಯೋ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಟಾಟಾ ಬಿರ್ಲನ್ನು ಬಿಟ್ರೆ ಇಂಡಿಯಾದಲ್ಲಿ ಇವನೇ ದೊಡ್ಡ ಸಾಹುಕಾರ. 1830 ಕೋಟಿಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ. ಎಲ್ಲ ಫಾರಿನ್ ಕಾಂಟ್ಯಾಕ್ಟ್ಸ್. ಮಮ್ಮಿ ಮಾಡಿದ್ರೆ ಇಂಥವ್ರ ಸ್ನೇಹ ಮಾಡ್ಬೇಕು ಅಲ್ವಾ ಮಮ್ಮಿ? ಏನ್ರಿ, ಭಿಕ್ಷಿಕ್ದವ್ರಿಗೆಲ್ಲ 500 ರೂಪಾಯಿ ನೋಟ್ ಕೊಡ್ತಾ ಇದ್ದಾನೆ. ನಾನು ತಲೆ ತುಂಬಾ ಗುಬ್ರ ಹಾಕೊಂಡ್ಬಿಟ್ಟು ಯಾರಿಗೂ ಕಾಣ್ಲಿಲ್ದಂಗೆ 1-2 ನೋಟ್ ಇಸ್ಕೊಂಡ್ಬಂದ್ಬಿಡ್ಲಾ? ಏನ್ ಡ್ಯಾಡಿ, ಫ್ರೆಂಡ್ಸ್ ಹತ್ರನೇ ಭಿಕ್ಷೆ ಕೇಳೋಕೆ ನಾಚಿಕೆ ಆಗಲ್ಲ ನಿಮ್ಗೆ? ಅದು ಇವ್ರಿಗಿದ್ರೆ ತಾನೆ. ನಡೀರಿ. ಡವ್ ಸ್ಟೋರಿ. ನಾಟ್ಕಾಡಿ ನರ ಎಲ್ಲ ವೀಕ್ ಆಗೋಗ್ಬಿಟ್ಟಿತ್ತು. ಹೋಗಪ್ಪ, ಕೊಟ್ಟಿ ದುಡ್ಡು ವಾಪಸ್ ಇಸ್ಕೊಂಬ. ಅಯ್ಯೋ ಹೋಗ್ಲಿ ಬಿಡೋಣ, ಪಾಪ ಬಡವರು. ಅಯ್ಯೋ ನನ್ನ ಮಗನೇ, ಹೋಗ್ಲಿ ಬಿಡು ಅಂತ ಹೇಳಕ್ಕೆ ಅದು ಬಿಟ್ಟಿ ದುಡ್ಡಲ್ಲ, 15% ಕೊಟ್ಟು ತಗೊಂಬಂದಿನಪ್ಪ. $500 ಬೇರೆ ಸಿಂಕ್ ಮಾಡ್ಕೊಂಡ್ ಫೋಟೋ ಹಾಕ್ಬಿಟ್ಟಾರ. ಹೋಗಿ ಕಿತ್ಕೊಂಬ ಹೋಗು. ಯಾರಪ್ಪ ಇದು? ಬರಗಾಲದಲ್ಲಿ ಮಳೆ ಬಂದಂಗ್ ಬರ್ತಾವನಲ್ಲಪ್ಪ. ಬರೋ ಸ್ಟೈಲ್ ನೋಡಿದ್ರೆ ಪ್ರೊಡ್ಯೂಸರ್ ಚಿನ್ನಪ್ಪ ದೇವ್ರ ಮಗ ಇದ್ದಂಗ ಅವನಲ್ಲ. ಮನಿ ನಮ್ಗೆ ಏನ್ ಮಾಡಿಸ್ದಂಗೈತೆ. ನಿಮ್ ಐಡಿಯಾ ಗ್ಯಾರಂಟಿ ಪಾಸ್ ಆಯ್ತು. ವಾಂಗೋ ವಾಂಗೋ ಲಾಂಡಿ ವಾಂಗೋ ಬನ್ನಿ ಬನ್ನಿ. ಹಾವುಜಿ ಹಾವುಜಿ, ಬೈಟೋಜಿ ಬೈಟೋಜಿ. ತಮಿಳ, ತೆಲುಗ, ಹಿಂದಿನ, ಮರಾಠಿನ, ಫ್ರೆಂಚ, ಇಂಗ್ಲಿಷ, ಕನ್ನಡನ, ಕೊಂಕಣಿನ. ಸರ್, ನೀವು ಯಾವ್ದಾರ ಹೋಟ್ಲಲ್ಲಿ ಸಪ್ಲೈರ್ ಕೆಲಸ ಮಾಡ್ತಿದ್ರಾ? ಯಾಕೆ? ಎಷ್ಟು ಇಷ್ಟುದ್ದ ಸ್ಪೀಡ್ ಆಗಿ ಹೇಳ್ಬಿಟ್ರಲ್ಲ ಅದಕ್ಕೆ. ಇನ್ನೂ ಸ್ಪೀಡ್ ಆಗಿದ್ದೆ ಸರ್. ಸಿನಿಮಾ ಹುಚ್ಚಿಡ್ದು ಊರೂರು ಗಲ್ಗಲ್ಲಿ ತಿರುಗಿ ವೋಲ್ಟೇಜ್ ಡ್ರಾಪ್ ಆಗಿ ಇದಕ್ಕೂ ನಾರ್ಮಲ್ ಆಗಿ ಇಲ್ಲಿ ಬಂದ್ ಮ್ಯಾನೇಜರ್ ಕೆಲಸ ಸೇರ್ಕೊಂಡ್ಬಿಟ್ಟೆ. ಅಮ್ಮ ತಾಯಿ ಅನ್ನಕ್ ಮುಂಚೆ ಬಂದ್ ಸೇರ್ಕೊಂಡ್ಬಿಟ್ರ? ಅಂದಂಗೆ ನೀವು ಗಲ್ಲಿ ಪಲ್ಲಿ ಸುತ್ತಿದ್ ಯಾಕೆ? ಹೀರೋ ಆಗಕ್ಕೆ. ಏ, ನಿಮ್ ಮಕ್ಕನ್ ಕನ್ನಡಿ ಹಳ್ಳಕ್ ನೋಡ್ಕೊಂಡಿದ್ದೀರೇನ್ರಿ? ಕನ್ನಡಿ ಹಳ್ಳೆ ಒಡ ಚೂರ್ ಚೂರ್ ಆಗ್ಬಿಡ್ತದೆ. ಕಿರಿಯನ್ ಗತಿ ಏನ್ರಿ? ಸರ್, ಏನು ಯಾವ ಆಂಗಲ್ ನ ನೋಡಿದ್ರು ನಮ್ಮ ನವರಸ ನಾಯಕ ಜಗ್ಗೇಶ್ ಇದ್ದಂಗಿದ್ದಾರೆ ಸರ್. ಜಾಸ್ತಿ ರೈಲ್ ಬಿಡ್ಬೇಡಿ, ನಾವು ನಂಬೋದಿಲ್ಲ. ದಯವಿಟ್ಟು ಮೇಲ್ಗಡೆ ಕುತ್ಕೊಂಡು ಸ್ವಲ್ಪ ಮನೆ ಬಗ್ಗೆ ಹೇಳ್ತೀರಾ? ಬನ್ನಿ ಸರ್, ಬಲಗಾಲ ಇಟ್ಟು ಬನ್ನಿ. ಬಲ್ಗಾಲ ಇಟ್ಟು ಬರೋಕೆ ನಾನು ನಿಮ್ಮ ಮನೆ ಸೊಸೆ ಅಲ್ಲ, ಈ ಎಡಗಾಲ ಇಟ್ಟು ಬರ್ತೀನಿ. ಸರ್, ಸೂಪರ್ ಅವ್ ಸರ್. ಫ್ಯಾಮಿಲಿ ಸಾಂಗ್ಗೆ ಹಾಲ್ ಇದೆ, ರೊಮ್ಯಾನ್ಸ್ ಡುಯೆಟ್ಗೆ ಬೆಡ್ರೂಮ್ ಇದೆ, ಪೆತಾಸ್ಗೆ ಟೆರೆಸ್ ಇದೆ, ಲವ್ ಮಾಡಕ್ಕೆ ಲಾನ್ ಇದೆ ಸರ್, ಫೈಟ್ ಮಾಡಕ್ಕೆ ಸೆಲ್ಲರ್ ಇದೆ. ನಿಮ್ಮ ಹತ್ರ ತುಂಬಾ ಏನೇನೋ ಇದೆ. ವರ್ಷಕ್ಕೆ ಬಾಡಿಗೆ ಎಷ್ಟು? ವರ್ಷಕ್ಕೆ ಇದೇನ್ ರೆಂಟ್ ಕಂಟ್ರೋಲ್ ಮನೆನಾ? ತಿಂಗಳಿಗೆ ವರ್ಷಕ್ಕೆ ಕಾಲ್ ಶೀಟ್ ಲೆಕ್ಕ ಸರ್. ಶೂಟಿಂಗ್ ಮನೆ ಸರ್. ಈ ಮನೆಯಲ್ಲಿ 38 ಫಿಲ್ಮ್ ಶೂಟಿಂಗ್ ಆಗಿದೆ. 20 50 ಡೇಸ್, 10 100 ಡೇಸ್, 5 ಸಿಲ್ವರ್ ಜುಬ್ಲಿ, 3 ಗೋಲ್ಡನ್ ಜುಬ್ಲಿ ಸರ್. ಯಾರು ನಮ್ಗೆ ಈ ಜುಬ್ಲಿ ಪಬ್ಲಿ ಏನು ಬೇಡ. ತಿಂಗಳಿಗೆ ಎಷ್ಟು ಬಾಡಿಗೆ ಹೇಳಿ, ಇಲ್ಲಾಂದ್ರೆ ಮುಂದಿನ ಮನೆಗೆ ಹೋಯ್ತೀನಿ. ಹಾಗೆ ಮಾಡ್ಬಿಡ್ಬೇಡಿ. 6 ತಿಂಗಳಿಂದ ಶೂಟಿಂಗ್ ಇಲ್ದೆ ತಲೆಲ್ಲ ಚಿಟ್ಟಿಡ್ಬಿಟ್ಟೈತೆ. ಸೇಟು ಬೇರೆ ಸಂಬಳ ಕೊಟ್ಟಿಲ್ಲ. ಸರಿ, ನಿಮ್ಗೆ ಅಂತ 30,000 ಕೊಟ್ಬಿಡಿ. ಅಣ್ಣ 30 ಅಂತೆ? ಒಟ್ಟು ಬಿಡ. ಅಯ್ಯೋ ಅಣ್ಣ, ಹಳ್ಳಿಲಿ 8 ಕಂಬ ತೊಟ್ಟಿ ಮನೆ. ಹೌದಲ್ವಾ? ಹೆಚ್ಚು ಕಮ್ಮಿ ಮಾಡ್ಕೋ. ಅದು ಒಂದ್ 20 ಕೊಡ್ತೀವಿ. ಕೊಟ್ಬಿಡಿ.
ಕೊಟ್ಬಿಡಿ ಅಡ್ವಾನ್ಸ್ ಕೊಟ್ಬಿಡಿ. ಈಗ ಒಂದ್ 10 ಇಟ್ಕೊಳ್ಳಿ, ನಾಳೆ ಅದ್ ಕೊಟ್ಬಿಟ್ಟು ಇಲ್ಲೇ ಟೆಂಟ್ ಹಾಕ್ಬಿಡ್ತೀವಿ. ಮೆಲ್ಲಿಗೆ ಪಂಚೆ ಬಿಚ್ಕೊಂಡ್ಬಿಟ್ಟತು, ಕಾಚೆ ಹಾಕಿಲ್ಲ. ಹುಡುಗಿರ್ ಕಾಲಿಟ್ರೆ ನಾವ್ ಹೊಡಿ, ಹುಡುಗಿರ್ ಕೈ ಇಟ್ರೆ ನಾವ್ ಸರ್ಕ. ಹುಡುಗಿರ್ ಕೈ ಇಟ್ರೆ ನಾವ್ ಸರ್ಕ. ಮಾರಾಣೀಸ್ ಅಮ್ಮಣ್ಣೀಸ್, ಹುಡುಗಿರ್ ಕಾಲಿಟ್ರೆ ನಾವ್ ಹೊಡಿ, ಹುಡುಗಿರ್ ಕೈ ಇಟ್ರೆ ನಾವ್ ಸರ್ಕ. ಹಲೋ, ಸ್ವೀಟ್ ವಾಯ್ಸ್. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ರಿಯಲಿ? ಯಾ, ಸ್ವೇರ್. ನಿಮ್ ವಾಯ್ಸೇ ಇಷ್ಟು ಚೆನ್ನಾಗಿದೆಯಲ್ಲ, ಇನ್ನು ನೀವೆಷ್ಟು ಚೆನ್ನಾಗಿರ್ತೀರಾ. ನಿಮಗೆ ಶಾರುಖ್ ಖಾನ್ ಗೊತ್ತಾ? ಗೊತ್ತು. ನಾಗಾರ್ಜುನ ಗೊತ್ತಾ? ಗೊತ್ತು. ಅರವಿಂದ್ ಸ್ವಾಮಿ ಗೊತ್ತಾ? ಯಾ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಶಿವರಾಜ್ ಕುಮಾರ್ ಗೊತ್ತಾ? ಓ, ಈಸ್ ಮೈ ಫೇವರಿಟ್ ಹೀರೋ. ಇವ್ರನ್ನೆಲ್ಲ ಚೋಚೋ ಬಾತ್ ಮಾಡಿದ್ರೆ ಹೇಗಿರ್ತಾರೆ ಆ ಟೈಪ್ ನಾನು ಇರ್ತೀನಿ. ಹೌ ಸ್ವೀಟ್. ಒಂದ್ಸಲ ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಸ್ವೀಟ್ ಆಗಿ ಮಾತಾಡ್ಬೇಕಲ್ಲ. ಓಕೆ, ಡನ್ನು, ಫಿಕ್ಸು. ಮಾತಾಡದೇನ್ರಿ, ಏನ್ ಬೇಕಾದ್ರೂ ಮಾಡ್ಬಿಡೋಣ. ನಾಳೆ ಬೆಳಿಗ್ಗೆ ಅಂದಾಗೆ ನಾವ್ ಎಲ್ಲಿ ಮೀಟ್ ಮಾಡೋದು? ವಿವೇಕಾನಂದ ಪಾರ್ಕ್. ವಿವೇಕಾನಂದ ಪಾರ್ಕ್ ಗೊತ್ತು ಬಿಡಿ, ಗೊತ್ತು ಬಿಡಿ. ನೀವೇ ಅಂತ ಗೊತ್ತಾಗೋದು ಹೇಗೆ? ನಾವು